ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದ್ದಾರೆ. ಬನಹಟ್ಟಿ ಪಟ್ಟಣದಲ್ಲಿನ ಪ್ರಜಾಧ್ವನಿ 2 ಸಮಾವೇಶದಲ್ಲಿ ಮತಬೇಟೆ ನಡೆಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಾಗ 3 ಸಾರಿ ಸಾಲ ಮನ್ನಾ ಮಾಡಿದ್ದೀವಿ. 3 ಬಾರಿ ನಾನು ಸಾಲ ಮನ್ನಾ ಮಾಡಿದ್ದೀನಿ. ನೇಕಾರರಿಗೆ ಬಿಜೆಪಿ ಏನು ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಾನು ವೋಟ್ಗಾಗಿ ಈ ರೀತಿಯಾಗಿ ಮಾತನಾಡ್ತಾ ಇಲ್ಲ, ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಕೆಲಸ ಮಾಡಿದವರಿಗೆ ಕೂಲಿ ಕೊಡಬೇಕಲ್ವಾ? ಈ ಬಾರಿ ಸಂಯುಕ್ತ ಪಾಟೀಲ್ರನ್ನ ನೀವು ಗೆಲ್ಲಿಸಿ ಕಳಿಸಿ, ಬನಹಟ್ಟಿ ಜನರಲ್ಲಿ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಸಂಯುಕ್ತ ಪಾಟೀಲ್ ಕೃಷ್ಣೆಯಾಗಿ, ಕಾವೇರಿಯಾಗಿ, ಘಟಪ್ರಭೆಯಾಗಿ, ಮಲಪ್ರಭೆಯಾಗಿ ಭುವಿಯನ್ನ, ಅನ್ನದಾತನನ್ನ, ಇಡೀ ಬಾಗಲಕೋಟೆ ಜಿಲ್ಲೆಯನ್ನ ತಂಪಾಗಿರ್ತೇನೆ ಅನ್ನುವಂತ ಭರವಸೆಯನ್ನ ನೀಡುವಂತಹ ಅರ್ಥಪೂರ್ಣ ಕಾರ್ಯಕ್ರಮ ಇದು. ಕಾಂಗ್ರೆಸ್ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಕೃಷ್ಣೆಯಾಗಿ, ಕಾವೇರಿಯಾಗಿ, ಘಟಪ್ರಭೆಯಾಗಿ, ಮಲಪ್ರಭೆಯಾಗಿ. ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ಎಷ್ಟು ಮನ್ನಾ ಮಾಡಿದ್ರು? 72,000 ಕೋಟಿ. ಅದಾದ್ಮೇಲೆ ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ ಸೊಸೈಟಿನಲ್ಲಿ ತಗೊಂಡಿರ್ತಕ್ಕಂಥ ಸಾಲ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಹೌದಲ್ಲ? ಸಾಲ ಮನ್ನಾ ಮಾಡಿದೆ. 10 ವರ್ಷ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರಲ್ಲ, ಯಾವಲಾರು ಸಾಲ ಮನ್ನಾ ಮಾಡಿದ್ರ? ಯಾವಲಾರು ಸಾಲ ಮನ್ನಾ ಮಾಡಿದ್ರೇನ್ರಿ? ರೈತರ ಕಷ್ಟ ಸುಖಕ್ಕೆ ನೆರವಾಗಿದ್ರ? ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಟ್ರ? ಇವರು ಹೇಳಿದ್ರು, ಸ್ವಾಮಿನಾಥನ್ ವರದಿಯನ್ನ ಸಂಪೂರ್ಣವಾಗಿ ಜಾರಿ ಮಾಡ್ತೀನಿ, ವ್ಯವಸಾಯಕ್ಕೆ ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ 50% ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ಲಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ರೈತರು ಬೆಳೆದಂತ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥದಕ್ಕೆ ಕಾನೂನು ಮಾಡ್ತೀವಿ, 1.5 ಪಟ್ಟು ಜಾಸ್ತಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದನ್ನ ರೈತರು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರದಲ್ಲಿ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ನುಡಿದಂತೆ ನಡೀತದೆ. ಮತ್ತೆ ಜಾತಿ ಗಣತಿಯನ್ನು ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗೆ 5 ಗ್ಯಾರಂಟಿಗಳನ್ನ ಜನರಿಗೆ ಈಗಾಗಲೇ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದಾಗ ಈಗೇನು ಹೇಳ್ತಾರೆ ಬಿಜೆಪಿಯವರು? ಇಲ್ಲ, ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟದೆ, ಖಜಾನೆ ಎಲ್ಲ ಖಾಲಿ ಆಗ್ಬಿಡ್ತು, ಕರ್ನಾಟಕದ ಖಜಾನೆ, ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಎರಡನೇ ಆರೋಪ ಏನ್ ಮಾಡ್ತಾರೆ ಅಂತಂದ್ರೆ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. 24-25 ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕೆಲಸಕ್ಕೆ 1,20,000 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇವೆ. 1,28,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ಮತ್ತು ಡೆವಲಪ್ಮೆಂಟ್ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಯನ್ನ ಇಟ್ಟಿದ್ದೇವೆ. ನಾನು ಹೇಳ್ತೀನಿ, ಅಶೋಕನಿಗೆ ಮತ್ತು ಬಸವರಾಜ ಬೊಮ್ಮಾಯಿಗೆ, ಯಡಿಯೂರಪ್ಪನವರಿಗೆ, ವಿಜಯೇಂದ್ರನಿಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ನಾವು ಅಧಿಕಾರದಲ್ಲಿ ಇರೋವರಿಗೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ.
ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಜಾಸ್ತಿ. ಮಧ್ಯವರ್ತಿಗಳಿದ್ದಾರೆ. ಈಗ ಮಧ್ಯವರ್ತಿಗಳು ಯಾರಾದ್ರೂ ಗ್ಯಾರಂಟಿ ಯೋಜನೆಗಳು ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಡು ಕೊಡ್ತಾ ಇರೋದ್ರಿಂದ ಒಂದು ತಿಂಗಳಿಗೆ 4,000 ರಿಂದ 5,000 ರೂಪಾಯಿಯನ್ನ ಕೊಡ್ತಾ ಇದ್ದೀವಿ. 4,000 ರಿಂದ 5,000 ರೂಪಾಯಿ ಯಾವ್ದಾದ್ರು ಬಿಜೆಪಿ ಅವ್ರು ಕೊಟ್ಟಿದ್ರ ಹೇಳಿ ನೋಡೋಣ. ಕೊಟ್ಟಿದ್ರ? ಈಗ ನರೇಂದ್ರ ಮೋದಿ ಅವರು ಹತಾಶರಾಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಈ ಮೊದಲನೇ ಹಂತದ ಚುನಾವಣೆ ನಡೀತು. 102 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅದರಲ್ಲಿ ಕಮ್ಮಿ ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಬಿಜೆಪಿ ಅವರಿಗೆ. ಸೊ ಅದಕ್ಕಾಗಿ ಹತಾಶರಾಗಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ಬಾಯಿ ಬಂದಾಗೆ ಮಾತಾಡ್ತಾರೆ. ಒಂದು ಸುಳ್ಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಾಂಗ್ರೆಸ್ನವರು ಹಿಂದುಳಿದ ಜಾತಿಯವರಿಗೆ, ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಸಿದು ಮುಸ್ಲಿಮರಿಗೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಸಂವಿಧಾನ ಗೊತ್ತಿದೆಯೇನೋ ಗೊತ್ತಿಲ್ಲ ಅವರಿಗೆ. ನನಗೆ ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಗೊತ್ತಿದೆಯೇನೋ ಗೊತ್ತಿಲ್ಲ. ಆರ್ಟಿಕಲ್ 15, ಆರ್ಟಿಕಲ್ 16 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯಾರು ಈ ದೇಶದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಏನ್ರಿ ಎಸ್.ಆರ್. ಪಾಟೀಲ್, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಅವರು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಮನಮೋಹನ್ ಸಿಂಗ್ ರವರು ಇರುವಾಗ ರೈತರ ಸಾಲ